ಹಾಯ್ ಹಲೋ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಲಿಕಲಿ ಮಾಸ್ತರ್ ಮಾಡುವ ನಮಸ್ಕಾರ. ನಾನು ಪ್ರತಿಯೊಂದು ವಿಡಿಯೋ ಒಳಗ ಎಲ್ಲಾರು ಅಂತಪ್ರಿಗೆ ಹೇಳ್ತೇನೆ. ನಾನು ಓದ್ರಿ ಓತಮ್ಮ ಅಂತ ಹೇಳಿ ಎಲ್ಲರಿಗೂ ಇರಿಟೇಟ್ ಆಗ್ಬೋದು. ಬಹುಶಃ ಏನಪ್ಪಾ ಬರೀ ಓದ್ ಅಂತ ಹೇಳಿ ಸ್ವಲ್ಪ ನೆನಪಡ್ಕೋಬೇಕು. ನೀವು ಸಣ್ಣಾಗಿದ್ದಾಗ ನಿಮ್ ಮನ್ಯಾಗ ನಿಮ್ಮ ಅವ್ವ ಆಗ್ಲಿ ಅಪ್ಪ ಆಗ್ಲಿ ಅಣ್ಣ ಆಗ್ಲಿ ಹೋಗ್ಲಿ ಸಾಲಿ ಹೋಗ್ಲಿ ಅಂತ ಹೇಳಿ ಸಾಲಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತಿದ್ರಲ್ಲ, ನಿಮ್ಗೆ ಅನಿಸ್ತಿತ್ತವಾಗಿ ಇವೇನ್ ಹತ್ಯಾನಪ್ಪ ಬರೀ ಸಾಲಿ ಕಲಿ ಅನ್ನಕತ್ತಾನು. ಇವ್ ನೋಡ್ರಿ ಹ್ಯಾಂಗ ಸಾಲಿ ಕಲಿಯಿಂದ ಮಂಡ ಆರಾಮ್ ಅಡ್ಯಾಡಕತ್ತಾನು, ನಮ್ಮನ್ನ ಸಾಲಿ ಕಲ್ಸಾಕತ್ತಾನು. ಸೊ ಅವ್ನು ಯಾಕೆ ಹೇಳಾಕತ್ತಾನಂದ್ರ, ಅವ್ರು ಯಾಕೆ ಹೇಳಾಕತ್ತಾರಂದ್ರ ಅವ್ರಿಗೆ ಬರ್ತಕ್ಕಂತಹ ಕಷ್ಟಗಳಾಗ್ಲಿ, ಅವ್ರಿಗೆ ಬರ್ತಕ್ಕಂತಹ ಸಮಸ್ಯೆಗಳಾಗ್ಲಿ, ಅವ್ರು ಅನುಭವಿಸ್ತಕ್ಕಂತಹ ನೋವುಗಳು ನಿನ್ನ ಜೀವನದಾಗ ಅನುಭವಿಸಕ್ಕೆ ಅವ್ರು ಬಿಡಾಕತ್ತಿಲ್ಲ. ಅದಕ್ಕೆ ನಿನಗೆ ಸಾಲಿ ಕಲಿ, ಓದು, ಶಿಕ್ಷಣ ತಗೋ, ಲಾಸ್ಟಕ್ಕೆ ನೌಕರಿನೂ ಹತ್ತಲಿಲ್ಲ ಅಂದ್ರೆ ನಿನ್ನ ಜೀವನಕ್ಕೆ ನೀ ಶಾನ್ಯ ಆಗ್ತಿ ಅನ್ನೋ ಒಂದು ಉದ್ದೇಶದಿಂದ ಹೇಳಕತ್ತ ಹೊರತಾಗಿ ಅವ್ರು ಬೇರೆ ವಿರೋಧ ಉದ್ದೇಶ ಏನೂ ಇರಂಗಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಣ್ಣಾಗಿದ್ದಾಗ ಸಾಲಿ ಹೋಗಕ್ಕೆ ಹಂಗ ಹಠ ಮಾಡ್ತಿದ್ದೇವಲ್ಲ, ಹಂಗ ಈಗ ಸಾಲಿ ಬಿಡಾಕು ಹಂಗ ಹಠ ಮಾಡ್ಬೇಕು. ಯಾಕಂದ್ರೆ ಆ ರೀತಿ ಮಾಡಿದಾಗ ಮಾತ್ರ ಸಕ್ಸಸ್ ನಮ್ಮ ಕಣ್ಣಿಗೆ ಬರ್ತೈತಿ, ನಾವು ಅದನ್ನ ಕಾಣ್ತೀವಿ. ನಮ್ಮ ಸಕ್ಸಸ್ ಬರ್ತಂದ್ರೆ ನಮ್ಮ ಹಿಂದೆ ಇರ್ತಕ್ಕಂಥ ನಮ್ಮ ಅವ್ವಗಳ, ನಮ್ಮ ಅಪ್ಪಗಳ, ನಮ್ಮ ಎಲ್ಲಾ ಸಹಪಾಠಿಗಳು ನಮ್ಗೆ ಖುಷಿ ಪಡೋದಕ್ಕೆ ಕಾಯಂ ಇರ್ತೈತಿ. ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕಾಗೈತಿ ಇಂಥವೆಲ್ಲ ಮಾತುಗಳು. ನಾವು ಈಗ ಅವಾಗ ಸಣ್ಣಾಗಿದ್ದಾಗ ಭಾಳ ವ್ಯಾಸ ಮಾಡ್ಕೊತೀವಿ ನಾವೆಲ್ಲ. ಸಾಲಿ ಅಂದ್ರೆ ಹಂಗೇನ್ ಇರಂಗಿಲ್ಲದ. ಸ್ವಲ್ಪ ಓದ್ರಿ, ಚಲೋ ವಿಷಯಗಳನ್ನ ತಿಳ್ಕೊರಿ, ಚಲೋ ಎಕ್ಸಾಮ್ ಅನ್ನ ಕಟ್ರಿ, ಚಲೋ ಫಿಟ್ನೆಸ್ ಇರ್ರಿ. ಅದನ್ನ ಇದನ್ನ ದೋಸ್ತಿ ಮಾಡಿ ಹಾಳಾಗಕ್ ಹೋಗ್ಬೇಡ್ರಿ. ಚಲೋ ಒಂದ್ 4 ಮಂದಿ ದೋಸ್ತಿ ಮಾಡ್ರಿ. ದೋಸ್ತಿ ಸಂಘ ಹೆಂಗಿರ್ಬೇಕಂದ್ರ ಹೆಜ್ಜೆಯನ್ನು ಸಂವಿಧಾನ ಇರ್ಬೇಕಂತ ಹೇಳಿ ಹೇಳಿದಾರ ದೊಡ್ಡವರ. ಹಂಗ ಇದ್ದದಂದ್ರ ಸಕ್ಸಸ್ ನೀನ್ ಹುಡ್ಕೊಂಡು ಎಲ್ಲಿದೀಪಾ ಅಣ್ಣ ಅಂತೇಳಿ ಬೆನ್ ಹತ್ತಿ ಬರಾಕತೈತಿ. ನೀ ಅಂತಿ ಶ್ರಮ ಪಡಬೇಕು. ಶ್ರಮ ಪಡುವಂಗ ಆಶೀರ್ವಾದ ನಿನ್ನ ಮೇಲೆ ಇದ್ದ ಇರ್ತೈತಿ. ದೇವತೆಗಿಂತ ಹೆಚ್ಚಿನ ದೊಡ್ಡ ಆಶೀರ್ವಾದ ನಮ್ಮ ತಂದೆ ತಾಯಿದ ನಮ್ಮ ಮೇಲೆ ಇರ್ತೈತಿ. ಅಂದ್ರೆ ನಾವು ಯಾವ್ದಕ್ಕೂ ಅಂಜುದು ಬೇಡ, ಅಳುಕುದು ಬೇಡ, ಹೆದರುದು ಬೇಡ. ನಮ್ಮ ಸಾಧನೆ ಏನೈತಿ ನಮ್ಮ ಮನಸ್ಸಿನಾಗ ಗೊತ್ತಿರ್ಲಿ. ಮುಂದ್ ಗಾಡಿ ಓಡ್ತಾ ಇರ್ಲಿ, ಜಯ ಹಿಂದ್ ಬೆನ್ ಹತ್ತಿ ಬರ್ತಾ ಇರ್ಲಿ. ಥ್ಯಾಂಕ್ ಯು. ಮತ್ತೆ ಭೇಟಿ ಆಗ್ತೇನ್ರಿ, ಮತ್ತೆ ಸಿಗೋಣ. ಧನ್ಯವಾದಗಳು.